ದೃಶ್ಯ ಒಂದು. ಕಲ್ಯಾಣದ ಅಗ್ರಹಾರ, ಸಾಂಬಶ್ವ ಶಾಸ್ತ್ರಿಗಳ ಮನೆ. ಒಂದು ಕೋಣೆಯಲ್ಲಿ ಶಾಸ್ತ್ರಿಗಳು ಹಾಸಿಗೆ ಹಿಡಿದು ಮಲಗಿದ್ದಾರೆ, ನರಳುತ್ತಿದ್ದಾರೆ. ಪಕ್ಕದಲ್ಲಿ ಹೆಂಡತಿ ಅಂಬಕ್ಕ, ಅವಳ ಜೊತೆಗೆ ನೆರೆಮನೆಯ ಭಾಗೀರಥಿ. ಒಮ್ಮೆಲೆ ಶಾಸ್ತ್ರಿಗಳು ಕರೆಯಲಾರಂಭಿಸುತ್ತಾರೆ. ಶಾಸ್ತ್ರಿ: ಜಗ್ಗಣ, ಜಗ್ಗಣ, ಬಾರೋ, ಎಲ್ಲೋಗಿಯೋ ಬಾರೋ ಮಗನ. ಯಾಕೆ ಅವನ ಹೆಸರು ಹಿಡಿದು ಗಂಟ್ಲ ಹರ್ಕೋತೀರಿ? ನೀವು ಹಿಂಗ ಹಂಬಲಿಸಿ ಒದ್ದಾಡಲಿಕ್ಕೆ ಹತ್ತೀರಿ ಅನ್ನೋದರ ಪರಿವೆಯರ ಇದ್ದರ ಹೌದಲ್ಲೋ? ಅವಾಗ ಎಲ್ಲಿ ಹಾಳಾಗಿ ಹೋಗ್ಯಾನೋ ಏನೋ. ಕರಿ ಅವನ್ನ, ಈಗಿಂದೀಗ ಕರಿ. ನಾ ಕರಿಲಿಕ್ಕತ್ತೀನಂತ ಹೇಳೋ, ನನಗ ಹೆದರಿಕೆ ಆಗ್ತದಂತ ಹೇಳೋ ಜಗ್ಗಣ್ಣ. ಇನ್ನು ಸತ್ಯ ಸ್ವಲ್ಪ ಹೇಳಿ ಕಳಿಸಬಾರದೇನೆ ಎಂಬಕ? ಹೇಳಿ ಕಳಿಸಿದರೆ ಸಿಗ್ಬೇಕಲ್ಲ ಭಾಗೀರಥಿ. ಅಲ್ಲಿ ಭಂಡಾರದ ಸುತ್ತಲ ಕಡಿಮೆ ಅಂದರ 15-20 ಸಾವಿರ ಮಂದಿಯಾರ ನೆರೆದಿರ್ಬೇಕಂತ ಗೋಂದ್ಯಾ ಹೇಳ್ತಿದ್ದ. ಆ ಗದ್ದಲದಾಗ ಜಗ್ಗಣ್ಣನ ಹುಡುಕಿ ತೆಗೆದು ಮಾತಾಡಿಸಬೇಕಾರ ಸಾಕಾಗಿ ಹೋತು ಅನ್ನತಿದ್ದ. ಅಷ್ಟೆಲ್ಲ ಮಾಡಿದ ಮ್ಯಾಲ ಸಹಿತ ಜಗ್ಗಣ್ಣನ ಲಕ್ಷ್ಯ ಎಲ್ಲ ಆ ಭಂಡಾರದ ಕಡೆಗೆ. ಮನಿ ಪರಿವೆ ಇದ್ದರ 4 ದಿವಸದಾಗ ಒಂದು ಸರ್ತಿಯರ ಹೆಣಕಿ ಹಾಕ್ತಿದ್ದಿಲ್ಲೇನು ಈ ಕಡೆಗೆ? ಬಂದಾನೇನು ಜಗ್ಗಣ್ಣ? ಯಾಕೆ ಬಂದಿಲ್ಲಮ್ಮ ಜಗದೇವ? ಜಗ್ಗಣ್ಣ ಮಗ ಆಗಿ ಹುಟ್ಟಿದ್ಕ ಎಷ್ಟು ನರಕ ಯಾತನೆ ಕೊಡಲಿಕ್ಕಾಗ್ತದ ಅಷ್ಟು ಕೊಡಲಿಕ್ಕ ಹತ್ಯಾನ ನೋಡು. ಹಿಂಗ ಯುವರಾಜರ ಜೋಡಿ ಹಾವ ಕಟ್ಟಿಕೊಳ್ಳೋದು ಚಲೋ ಅಲ್ಲ ಅಂಬಕ. ಪಾಳೆಗಾರ ರಕ್ತ ಅದು ಎಂದು ಹೇಗ್ ಮಾಡ್ಯಾರ, ಏನ್ ಹೇಳಲಿಕ್ಕಾಗ್ತದ? ಅವ ಇರ್ಲಿಕ್ಕರ ನನಗೆ ಅಂಜಿಕ್ ಬರ್ತಂತ ಜಗ್ಗಣ್ಣ. ತನ್ನ ತಂದಿ ಗತಿ ಏನಾತು ಕಣ್ಣಾರ ನೋಡ್ಯಾನ ಮತ. ಇವರು ಮಹಾರಾಜರನ್ನ ಎದುರು ಹಾಕೊಂಡು ಇಡೀ ಜೀವನ ಹಾಳಾತು ಅರಸರ ಮುನಿಸಿದ ದಸೆಯಿಂದ. ಈಗ ಇವ ನಾ ಇಷ್ಟು ಒದರಾಡಲಕ್ ಹತ್ತೀನಿ, ಆದ್ರೂ ನೀ ಇಲ್ಲೇ ನಿಂತೀವನು ಕೈ ಕಟ್ಕೊಂಡು. ಹೋಗು, ಕರ್ಕೊಂಬ ಅವನ್ನ, ಕರಿ. ಜಗ್ಗಣ್ಣ, ಜಗ್ಗಣ್ಣ, ಜಗದೇವ. ಸಾವಿತ್ರಿ, ಸಾವಿತ್ರಿ. ಹುಟ್ಟಿ ತೆಗೆದಿದ್ದೇನೆ ಸಾವಿತ್ರಿ, ತಗೊಂಬ ಲಗೋನ. ಆ ಬಸವನಗಾರ ತಿಳಿಬಾರ್ದ ಯಾರ ಮನೆಗೆ ಹೋದ್ರು? ಇದ ಕತೆ. ಅಪ್ಪ ಮಗ ಚೆಡ್ಲ, ಅಣ್ಣ ತಮ್ಮಂದಿರೊಳಗೆ ಚೆಡ್ಲ. ನಮ್ಮ ಮ್ಯಾಲಿನ ಸಿಟ್ಟಿಗೆ ಈ ಸಾವಿತ್ರಿಯನ್ನು ತವರಿಗೆ ಕಳಿಸಿಕೊಟ್ಟಿದ್ದ ಅಪಾದಂತಂದು. ಆದ್ರ ಬಸವಣ್ಣನ ಹಳಿದು ಏನಾಗ್ಬೇಕಾಗದ ಭಾಗೀರಥಿ. ನಮ್ಮ ಹಣಿಯೊಳಗ ಬರ್ದದನ್ನ ನಾವ ಅನುಭವಿಸ್ಬೇಕು. ಬಾ ಒಳಗ್ ಬಾ. ಹೋಗು, ನಾ ಅಗ್ರಹಾರಕ್ಕೆ ಬರಬಾರ್ದಿತ್ತು, ಈಗ ಮನಿ ಒಳಗೆ ಬರ್ಬೇಕಂತಿ. ಬಾರು, ನೀ ಹೋಗು, ನಾ ಮನಿಗೆ ಹೋಗ್ತೀನಿ. ಅದೆಲ್ಲ ಆಗಂಗಿಲ್ಲ, ನೀ ಈಗ ಒಳಗೆ ಬರ್ಲಿಕ್ಕೆ ಬೇಕು. ಬಾ. ಜಗ್ಗಣ್ಣ ಬಂದಂಗದ, ಹಂಗಾರ ನಾವು ಹೊರಡ್ತೀವಿ. ನೀ ಒಳ್ಳೆ ಮಾತಿಗೆ ಒಳಗೆ ಬಂದಿದ್ದು ಚಲೋ ಆತು. ಬ್ಯಾಡು, ನನ್ನ ಮಾತು ಕೇಳಿಲ್ಲೇ. ಯಾಕೋ ಜಗ್ಗಣ್ಣ, ಅಲ್ಲಿ ಒಳಗ ನಿಂತಂದೆ ಒಂದೇ ಸವನ ನಿನ್ನ ಕರ್ಲಿಕ್ಕತ್ತಾರ, ನೀನು ನಿಂತೇನೋ ಪಂಟೊಡಿತ. ನಿಮಗೆ ಯಾಕೆ ಹೆರವರ ಉಸಾಬರಿ? ನಿಮ್ಮ ಪತಿದೇವರದು ಗೊತ್ತದಲ್ಲ, ಮೊದಲು ಅವರನ್ನ ಸಂಭಾಳಿಸಿಕೊಳ್ಳಿರಿ. ನೀನ್ಯಾರ ಹುಡುಗ? ನನ್ನ ಗೆಳೆಯ ಮಲ್ಲಿಬೊಮ್ಮ. ಅಲ್ಲಪ್ಪ, ಇದು ವೈದಿಕರ ಮನೆ. ಸ್ವಲ್ಪ ಹಾದಿ ಬಿಟ್ಟು ನಿಂತ್ರೆ ಹೆಣ್ಮಕ್ಳು ಹೋಗಿ ಬರ್ಬೇಕಾದಿತ್ತು. ಹಿಂಗ ಪಾಳೆಗಾರ ಹಂಗ ತರಕಾರಿಯಿಂದ ನಿಂತ್ರ ನಾವೇನ್ ಮಾಡೋಣ ಹೇಳು? ಹಾಗಕ್ಕ, ನನ್ನ ಮನಿ ನನ್ನ ಗೆಳೆಯ. ನನಗೆ ಬೇಕಾದವರು ಬರ್ತಾರ, ಬೇಕಾದವರು ನಿಂದಿರ್ತಾರ. ನಿಮಗಾಗದಿದ್ದರೆ ಬರಬಾಡಿಲ್ಲೇ. ಬರ್ತಿದ್ದಿಲ್ಲ. ಆದ್ರೆ ನಿನ್ನ ತಾಯಿ ಪಾಪ ಹೊಬ್ಬಾಕಿ ಕೈ ಆಸರಕ್ಕೆ ಯಾರು ಇದ್ದಿದ್ದಿಲ್ಲ, ಬರಬೇಕಾತು. ನೀ ಅಂತೋ ಸ್ವತಃ ಶರಣರ ಕೇರಾಗೆ ಟಾಣ ಉದ್ದಂದ ಹೆಂಡತಿಯನ್ನು ತವ್ರ ಮನೆ ಕಳ್ಸಿಕೊಟ್ಟಿದ್ಯತ್ತೆ. ಬಾರು ಜಗ್ಗಣ್ಣ, ಹಿಂಗ್ಯಾಕ್ ನಡು ಹಾದ್ಯಾಗ ಏನು ನಿಂತಿ ಮನಿ ಹೊರಗ? ಈ ಮಲ್ಲಿಬೊಮ್ಮಗ ನೀನ ಹೇಳು, ಅವ ಬಂದರಷ್ಟು ನಾ ಒಳಗೆ ಬರವ. ಬ್ಯಾಡು, ನಾ ಹುಟ್ಟಿನಿ. ಬಾ ಮಲ್ಲಪ್ಪ, ಒಳಗೆ ಬಾ. ಯವರ, ನಾ ಮಾದಿಗರ ಕರಿಯಪ್ಪನ ಮಗ ರೀ. ನೀ ಒಳಗೆ ಬಂದ ಹೊರತು ಇವಂತೂ ಬರುವುದಿಲ್ಲ. ಅದಕ್ಕ ಬಾ, ಹಿಂದಾಗಡೆ ಪುಣ್ಯ ಮಾಡಿಸಿದ್ರಾಯ್ತು. ಕೈ ಮುಗಿತೀನಿ. ಹಾಂಗನ ಬ್ಯಾಡ್ರಿ ಯವ್ವ. ಹಂಗಾರ ಬಾ. ಬಾ. ನೋಡು ಹ್ಯಾಂಗ ನಿಂತಾರ, ಸುಡುಗಾಡು ಸಿದ್ದರ ಆಟ ನೋಡ್ಲಿಕ್ಕೆ ನಿಂತ ಹಂಗ ನೋಡ್ತಿದ್ದೀರಿ. ಹೌದಲೋ? ಇವ ನನ್ನ ಗೆಳೆಯ ಮಲ್ಲಿಬೊಮ್ಮ, ಮಾದರ ಕರಿಯಪ್ಪನ ಮಗ. ಆತ ಸಮಾಧಾನ. ನೀ ಯಾವಾಗ ಬಂದಿ? ನಾ ಹೇಳಿ ಕಳ್ಸದ ಯಾಕೆ ಬಂದಿ? ಯಾಕಂದ್ರ ನಾ ಹೇಳಿ ಕಳಿಸಿದೆ. ಮನ್ಯಾಗ ನಾವು ಒಬ್ಬಾಕಿ. ನೀ ಆ ಶರಣರ ಬೆನ್ನು ಹತ್ತಿ ಹೋದ್ರ 4 ದಿವಸ ನಾಪತ್ತೆ. ಎಷ್ಟಂತ ನೆರೆಹೊರೆ ಮಂದಿಗೆ ತ್ರಾಸ್ ಕೊಡೋದು? ನನಗ ನಾಚಿಕೆ ಆಗ್ಲಿಕ್ಕತ್ತಿತ್ತು. ನನಗೆ ನಿರ್ವಾಹ ಇದ್ದಿದ್ದಿಲ್ಲ ಅವ್ವ. ನಾ ಸ್ವತಃ ಹೋಗದಿದ್ದರ ಎಂತಹ ಅನಾಹುತ ಆಗುತ್ತಿತ್ತು ಗೊತ್ತಿಲ್ಲ ನಿನಗ. ಅವತ್ತಿನ ದಿವಸ ಕರ್ಣಿಕ ಕೃಷ್ಣಾಚಾರ್ಯ ಮಗ ಹೇಳಿದ್ನಲ್ಲ, ಯುವರಾಜರು ಭಂಡಾರದ ಭಾಗ ತಪ್ಪಿಸವರಿದ್ದಾರಂತ. ಆಗ ಗೊತ್ತಾಗಿ ಹೋತು ನನ್ಗ ಏನೋ ಕಿತಾಪತಿ ನಡೆದ ಅಂತ. ಮಹಾರಾಜರು ಊರಾಗಿಲ್ಲ, ಭಂಡಾರಿ ಬಸವಣ್ಣನೂ ಊರಾಗಿಲ್ಲ.
ಭಂಡಾರದ ಬಾಗಿಲ ಕಳ್ಚೋದಿದ್ದರ ಅವರಿಬ್ಬರೊಳಗ ಒಬ್ಬರ ಇರಬೇಕಂತ ನಿಯಮನ ಅದ. ಅವರಿಲ್ಲದಂತಹ ಮುಹೂರ್ತ ನೋಡಿ ಯಾಕೆ ಭಂಡಾರ ತೆಗಿಸಾನ ಆ ಯುವರಾಜ ಸೋವಿದೇವ? ಅಂದರೇನು ಸಂಚು ನಡೆದೆಂಬುದು ಸ್ಪಷ್ಟ ಇತ್ತು. ಕೂಡ್ರು ಮಲ್ಲಪ್ಪ, ತಂದೆ ಅಂತ ಒಬ್ಬರು ಇದ್ದಾರಂತ ನೆನಪರ ಅದಲ್ಲ, ನಿನ್ನ ಹೆಸರುಗೊಂಡು ಕರೆದು ಹಣ್ಣಾಗ್ಯಾರ. ಈಗ ನೆತ್ತಿ ಹತ್ತದಲ್ಲ, ಮಲ್ಕೊಳ್ಳಲಿ ಪಾಪ. ಅವ್ವ, ನಾ ಆಗಿಂದಾಗ ಮನೆಗೆ ಹೋಗಿ ಶರಣರನ್ನೆಲ್ಲ ಎಬ್ಬಿಸಿದೆ. ಬಸವಣ್ಣನ ವಿರುದ್ಧ ಏನು ಸಂಚು ನಡೆದ ಬರಲ್ಲ ಅಂತ ಕೂಗಾಡಿದೆ. ಮೊದಲು ಯಾರು ಹೇಳಕ್ಕವಲ್ಲರು? ನಿನ್ನ ಬಸವಣ್ಣ ಭಂಡಾರದ ಪ್ರಧಾನಿ ಅಂತ ತನ್ನ ಕಾರಬಾರ ತಾನ ನಿಭಾಯಿಸಲಿಕ್ಕೆ ಆಗೋದಿಲ್ಲೇನೋ ಮಗ? ಹೇಳ್ತೇನಲ್ಲ, ಬಸವಣ್ಣ ಊರಾಗಿದ್ದಿದ್ದಿಲ್ಲ, ಬನ್ನೂರಿಗೆ ಕಕ್ಕಯ್ಯನ ಜೋಡಿ ಹೋಗಿದ್ದ. ಅಲ್ಲಿ ಹೊಲೆಯರಿಗೆ ಇಷ್ಟಲಿಂಗ ದೀಕ್ಷೆ ಕೊಡ್ಲಿಕ್ಕ ಅಂತ. ಬಸವಣ್ಣ ಒಮ್ಮೆ ಅಂತ ಕೆಲಸದಾಗ ತೊಡಗಿದ ನಂತರ ಮುಗಿತು, ಅದರಾಗ ಒಂದಾಗಿ ಬಿಡ್ತಾನ. ನಮಗೆ ಗೊತ್ತಿತ್ತರಿ ಅವರ, ನಾವು ಹೇಳಿ ಕಳಿಸಿದ್ರು ಅವ ಕಿವಿ ಮೇಲೆ ಹಾಕೊಂತಿದ್ದಿದ್ದಿಲ್ಲ. ಅಂದು ಜಗ್ಗಣ್ಣ ಓಡಾಡಿ ಶರಣರೆಲ್ಲ ಎಬ್ಬಿಸಿರದಿದ್ದರೆ ಏನಾಗಿತ್ತು ಹೇಳಕ್ಕಾಗಲಿಲ್ಲ ತೆಗಿರಿ. ಬಸವಣ್ಣನ ಮರುವಾದೆ ಮೂರಪ್ಪಾಲಾಕಿತ್ತು. ಆದ್ರ ಆಮೇಲೆ ಎದ್ದರಲ್ಲ ಹುಯಿ ಅಂತ. ಏನಿಲ್ಲಂದ್ರ 5-6 ಸಾವಿರ ಭಂಡಾರಕ್ಕೆ ನುಗ್ಗಿರಬೇಕು. 5-6 ಸಾವಿರ ಎಲ್ಲೋ 10-15 ಸಾವಿರ ಅನ್ನು. ಅದು ಆಮೇಲಾತು. ಸುರುವಿಗೆ ಯಾರು ಹೇಳಕವಲ್ಲರು? ಒಬ್ಬರ ಜಗ್ಗಣ್ಣ ಹ್ಯಾಂಗ ಹಿರಿಯ ಉದ್ದರಿಯಾಗಿ ಮೆರಿತಿದ್ದ ನೋಡಬೇಕಿತ್ತರಿ ನೀವು. ಕಳೆದ 4 ದಿವಸ 15 ಸಾವಿರ ಮಂದಿ ಇವ ಹೇಳ್ದಂಗ ಕೇಳುತ್ತಿತ್ರಿ. ತಂಗಿ ಸಲುವಾಗಿ ಅಷ್ಟೆಲ್ಲ ಕೀರ್ತಿ ಬಿಟ್ಟು ಕೊಟ್ಟು ಮನೆಗೆ ಬಂದನಲ್ಲ, ಬಹಳ ದೊಡ್ಡ ಕೆಲಸ ಮಾಡಿದ್ಯಾ. ಇಲ್ಲವ್ವ, ಮೊದಲ ಬರ್ತಿದ್ದೆ. ಆದ್ರ ಬಸವಣ್ಣ ಬರೋ ತನಕ ಭಂಡಾರ ಬಿಟ್ಟು ಬರವಂಗಿದ್ದಿದ್ದಿಲ್ಲ. ಆ ಯುವರಾಜ ಇದ್ದನಲ್ಲ ಒಳಗ, ಏನ್ ಮಾಡಲಕ್ಕೂ ಹೆಸವಲ್ಲ. ಬಸವಣ್ಣ ಈಗಷ್ಟ ಬನ್ನೂರಿಂದ ಹೊಳ್ಳಿ ಬಂದ. ನೆಟ್ಟಗ ಭಂಡಾರಕ್ಕೆ ಬಂದವನು ಏನಂತ ಗೊತ್ತದೇನು? ಸಾಂಬಶಿವ ಶಾಸ್ತ್ರಿಗಳಿಗೆ ಆರಾಮಿಲ್ಲ ಅಂತ ಕೇಳಿ ಕೆಟ್ಟನಿಸಿತು. ಹಾಂಗಾರ ನೀ ಮನೆಗೆ ಹೋಗು, ನಾ ಇದ್ದೀನಿಲ್ಲೇ ಅಂದ. ಅಂಥ ಬೊಬ್ಬಾಟದಾಗೂ ಎಲ್ಲ ಕಡೆಗೆ ಲಕ್ಷ್ಯ ಇರ್ತದ ಅವನದು. ಅವ ಸಾಮಾನ್ಯ ಮನುಷ್ಯ ಅಲ್ಲಪ್ಪ, ಸಾಕ್ಷಾತ್ ನಂದೀಶ್ವರನ ಅವತಾರ. ಜಗ್ಗಣ್ಣ, ಅಪ್ಪ ಅವರ ತಲೆ ತೊಡಿ ಮೇಲೆ ಇಟ್ಕೋ, ಹಣಿ ಮೇಲೆ ಕೈ ಹಾರಿಸು, ಅಂತರ ಅವರಿಗೆ ತಂಪನಸದೈತಿ. ಅಪ್ಪ ಅವರಿಗೆ ಹಿಂಗ ಜಡ್ಡ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ ತೆಗಿರಿ. ಇಲ್ಲದಿರಕ ನಾನಾ ಜಗ್ಗಣ್ಣನ ಮನೆಗೆ ಹಟ್ಟಿರತಿದ್ದೀನಿ. ಹೊರಗಿನವರು ಹೇಳಿ ಏನಾಗ್ಬೇಕು ಮಲ್ಲಪ್ಪ? ಮನೆಯೊಳಗ ಸುಖ ಇಲ್ಲ. ಹೇಳ್ತೀನಿ, ನಮ್ಮ ಜಗ್ಗಣ್ಣಗೆ ಬಸವಣ್ಣನ ಹುಚ್ಚು ಹಿಡ್ಕೊಂಡಾಗಿನ ತೊಟ್ಟು ಮನೆಯೊಳಗ ದಿನ ಬೆಳಗಾದ್ರ ಜಗಳ. ಇವರು ಸನಾತನ ಧರ್ಮ ಬ್ರಾಹ್ಮಣ್ಯ ಅಂತ ಜಗ್ಗಬೇಕು, ಅವ ಶರಣ ಧರ್ಮ ಲಿಂಗ ಜಂಗಮ ಅಂತ ಹಾಕ್ಯಾಡ್ಬೇಕು. ಮನಿ ಹೆಂಗಸರ ಜೀವನ ಕೊಟ್ಟಾನಾಗ್ಯದ. ನೆಲಕ್ಕೆ ಹಾಕೋ. ಎದುರು ಕಾಣಿಸ್ತದ. ಯಾಕೆ ಕುಂತಿರೋ ಹಿಂಗ ತಲೆ ಮೇಲೆ ಕೈ ಹೊತ್ಕೊಂಡು? ಎತ್ತಿ ಹಾಕ್ರಿ ಬೇಗ. ಅಪ್ಪ, ನಾ ಇದ್ದೀನಿಲ್ಲೇ, ಇನ್ನೆಲ್ಲೂ ಹೋಗುದಿಲ್ಲ, ಹೆದ್ರ ಬೇಡ. ನೆಲಕ್ಕೆ ಹಾಕ್ರೋ ಲಘುನ, ಎತ್ರಿ. ಯಾಕೆ ಹಂಗೆ ಇಟ್ಕೊಂಡು ಕುಂತೀರಿ? ಏನತ್ತಬೇಕಪ್ಪ? ನನ್ನನ್ನ ಅಪ್ಪ, ಏನನ್ನತ್ತೀನಿ? ಹಂಗ ಬಿದ್ದುಕೊಂಡಿದ್ದ ನೆಲಕ್ಕೆ ಹಾಕಿ ಕಾಲು ಮಡಿಸ್ರಿ. ಜಗ್ಗಣ್ಣ ಎಲ್ಲೋ ಗಳದಂಡು ತಗೊಂಡು ಬಾ ಅನ್ನು. ನಾ ಇಲ್ಲೇ ಇದ್ದೀನಪ್ಪ. ನೀ ಅಲ್ಲ, ನನ್ನ ಮಗ. ಬಹಳ ಕೆಲಸದ. ನಿನ್ನ ತಾಯಿಗೆ ಮಡಿ ಹಿಡಿಸ್ಬೇಕು, ತಲೆ ಮಾಡಿಸ್ಬೇಕು. ನನ್ನಿಂದ ಆಗೋದಿಲ್ಲ ದೇವರೇ. ಯಾವ ಜನ್ಮದಾಗ ಮಾಡಿದ ಕರ್ಮಕ್ಕೆ ಇದನ್ನೆಲ್ಲ ಕೇಳಿಸ್ಕೊಳ್ಳೋದು ಬರ್ದಿಯೋ ಹಣಿಯೊಳಗ. ಜಗ್ಗಣ್ಣ, ನಾ ಇಲ್ಲೇ ಇದ್ದೀನಪ್ಪ. ನೀ ಅಲ್ಲ, ನನ್ನ ಮಗ. ಅವ ಇಲ್ಲದ ಸಂಸ್ಕಾರ ಆಗಂಗಿಲ್ಲ. ಈ ಹಣ ನಾರ್ಲಿಕ್ಕೆ ಹತ್ತಿರ ಅಂತ ಹೇಳು ಅವಂಗ. ಕರಿ. ಜಗ್ಗಣ್ಣ ಬಾರೋ, ಎತ್ತೋ ಈ ಹಣ.